ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ನೀವು ನೋಡೋದಾದ್ರೆ ಸಾಧಾರಣವಾಗಿ ನಾವು ಹೊಯ್ಸಳರ ಗುಡಿಗಳನ್ನ ನೋಡಿರ್ತೀವಿ. ಹೊಯ್ಸಳರ ಗುಡಿಗಳನ್ನ ನೋಡಿ ನಾವು ತಲೆ ಬಾಗದಿರೋ ಇರೋಕ್ಕೆ ಸಾಧ್ಯ ಇಲ್ಲ. ಈ ಹೊಯ್ಸಳರಿಗೆ ಬಂದು ಆ ಒಂದು ಪ್ರಕಾರದ ಒಂದು ಗುಡಿಗಳನ್ನು ಕಟ್ಟೋದಕ್ಕೆ ಯಾರಪ್ಪ ಟ್ರೈನಿಂಗ್ ಕೊಟ್ಟಿದ್ದು ಅಂದರೆ ಕಲ್ಯಾಣದ ಚಾಲುಕ್ಯರು ಕೊಟ್ಟಿದ್ದು. ನೀವು ಉತ್ತರ ಕರ್ನಾಟಕದಲ್ಲಿ ದಾವಣಗೆರೆ ನೀವು ದಾಟಿ ಏನಾದರೂ ನೀವು ಬೀದರ್ವರೆಗೂ ನೀವೇನಾದ್ರು ಓಡಾಡುತ್ತಾ ಬಂದರೆ ಕರ್ನಾಟಕದಲ್ಲಿ ಕಲ್ಯಾಣದ ಚಾಲುಕ್ಯರು ಕಟ್ಟಿದ್ದು ನೂರಾರು ಗುಡಿಗಳು ಈಗಲೂ ಇದೆ. ಇವ್ರು ಮಾಡಿದ ಒಂದು ಬಹುಮುಖ್ಯವಾದ ಕೆಲಸ ಏನು ಅಂದರೆ ಈ ಬಾದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಕಾಲದಲ್ಲಿ ಬಂದು ಇದು ಸ್ಯಾಂಡ್ಸ್ಟೋನ್ನ ಬಳಸ್ಬಿಟ್ಟು ಗುಡಿಗಳನ್ನ ಕಟ್ತಿರ್ತಾರೆ, ಮರಳುಗಲ್ಲನ್ನು. ಇವರು ಅದನ್ನು ಬಂದು ಬಳಪದ ಕಲ್ಲಿಗೆ ನಿಧಾನವಾಗಿ ಪರಿವರ್ತನೆ ಮಾಡೋ ಒಂದು ಕೆಲಸ ನಡೆಯುತ್ತೆ. ಹಾಗಾಗಿ ನಾವು ವಾಸ್ತುಶೈಲಿಗಳನ್ನ ಗಮನಿಸಿದ್ರು ಅಷ್ಟೇ, ಕನ್ನಡದ ಒಂದು ಲಿಪಿಯ ವಿಕಾಸವನ್ನು ನೋಡಿದ್ರು ಅಷ್ಟೇ, ಈ ದುಂಡಾಗುವ ಪರಿವರ್ತನೆ, ಕನ್ನಡದ ಒಂದು ಲಿಪಿ ದುಂಡಾಗ್ತಾ ತುಂಬ ನೋಡೋದಕ್ಕೆ ಆಕರ್ಷಣೀಯವಾಗಿ ಆಗಕ್ಕೆ ಹೊರಟಂಥ ಒಂದು ಕಾಲಮಾನ ಯಾವುದು ಅಂದರೆ ಇದು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಾಗೋದು. ಸೊ ಎಲ್ಲ ಒಂಥರ ವಿಭಿನ್ನ ಮಾದರಿಯ ಗುಡಿ. ನೀವು ಯಾವುದೇ ಒಂದು ಗುಡಿನ ಇನ್ನೊಂದು ಗುಡಿ ಜೊತೆ ಹೋಲಿಕೆನ ಮಾಡೋಕ್ಕಾಗಲ್ಲ. ಇದೆಲ್ಲ ಉತ್ತರ ಕರ್ನಾಟಕದಲ್ಲಿದೆ. ಬಟ್ ಸಾಧಾರಣವಾಗಿ ಸಾಕಷ್ಟು ಪ್ರವಾಸಿಗಳು ಹೋಗೋದಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರವಾಸ ಏನಾದರೂ ಉತ್ತರ ಕರ್ನಾಟಕದಲ್ಲಿ ಮಾಡಂಗಿದ್ರೆ ದಯವಿಟ್ಟು ಕಲ್ಯಾಣದ ಚಾಲುಕ್ಯರು ಕಟ್ಟಿರೋ ಗುಡಿಗಳನ್ನ ನೀವು ಎಕ್ಸ್ಪ್ಲೋರ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಇದು ಮೊದಲನೇ ಗುಡಿ ಇಲ್ಲಿ ಮೇಲೆ ಏನು ಕಾಣಿಸ್ತಿದೆಯೋ ಇದನ್ನು ಗುಡಿಗಳ ಒಂದು ರಾಜ ಅಂತಲೇ ಕರೀತಾರೆ. ಇದು ಇಟಗಿಯ ಮಹಾದೇವ ಗುಡಿ ಇದು. ಮತ್ತು ಲಕ್ಕುಂಡಿನಲ್ಲಿ ಸುಮಾರು 108 ಗುಡಿಗಳಿದ್ವಂತೆ. ಇವತ್ತಿಗೆ ಸುಮಾರು ಈಗಲೂ 20 ಉಳ್ಕೊಂಡಿದೆ ಗುಡಿಗಳು. ಕಲ್ಯಾಣಿಗಳ ಸ್ಟ್ರಕ್ಚರ್ ನೀವು ನೋಡಿದ್ರೆ ಕರ್ನಾಟಕದಲ್ಲಿ ಎಷ್ಟು ವಿಭಿನ್ನವಾದ ಕಲ್ಯಾಣಿಗಳಿದೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇವೆಲ್ಲ ಗದಗ ಸುತ್ತಮುತ್ತದಲ್ಲಿ ಇರುವಂಥ ಕಲ್ಯಾಣಿಗಳಿವೆಲ್ಲ. ಇನ್ನು ನಾವು ಗೋಮಟೇಶ್ವರ ಬಗ್ಗೆ ಹೇಳಲೇಬೇಕಾಗತ್ತೆ. ಈ ಗೋಮಟೇಶ್ವರಂದು ಒಂದು ವಿಶೇಷತೆ ಏನು ಅಂದರೆ ಇಡೀ ಪ್ರಪಂಚದ ಅತಿ ಎತ್ತರದ ಏಕಶಿಲಾ ಮೂರ್ತಿ ಇದು. ಇಡೀ ಪ್ರಪಂಚದ ಅತಿ ಎತ್ತರದ ಏಕಶಿಲಾ ಮೂರ್ತಿ. ಅದನ್ನು ಕಟ್ಟಿದ್ದು ಕೂಡ ಕನ್ನಡದವರೇನೆ.